ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ಇವತ್ತು ನನ್ನ ಮಗನಿಗೆ ಮನೆಯಲ್ಲೇ ಲಾಲಿಪಾಪ್ ಮಾಡಿಕೊಡೋಣ ಅಂತ ಹೇಳಿ ನಾನು ಆರೆಂಜ್ನ ತೊಗೊಂಡಿದ್ದೆ. ಆರೆಂಜ್ ಲಾಲಿಪಾಪ್ ಮಾಡೋಣ ಅಂತ. ಇದಕ್ಕೆ ನಾನು 2 ಆರೆಂಜ್ನ ಸಿಪ್ಪೆ ಎಲ್ಲ ಸುಲಿದು ತೆಗೆದು ಅದನ್ನು ಜ್ಯೂಸ್ ಮಾಡ್ಕೊಂಡಿದ್ದೆ. ಮತ್ತು ಇದಕ್ಕೆ 1 ಕಪ್ ಶುಗರು ಮತ್ತು 1 ಕಪ್ ಆರೆಂಜ್ ಜ್ಯೂಸನ್ನ ತೊಗೊಂಡೆ. ನಾನೇನು ತೊಗೊಂಡಿಟ್ಕೊಂಡಿದ್ನಲ್ಲ ಆ ಶುಗರ್ನ ಒಂದು ಪಾತ್ರೆಯಲ್ಲಿ ಆ್ಯಡ್ ಮಾಡಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಒಂದು 30 ಸೆಕೆಂಡ್ಸ್ ಆಗೋವರೆಗೂ ಅದನ್ನು ಚೆನ್ನಾಗಿ ಕುದಿಸಿ. ಕುದಿಸಿದ ಮೇಲೆ ನೆಕ್ಸ್ಟ್ ಏನು ನಾವು ಆರೆಂಜ್ ಜ್ಯೂಸನ್ನ ತೊಗೊಂಡಿಟ್ಕೊಂಡಿರ್ತೀವಲ್ಲ ಆ ಆರೆಂಜ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ಳಿ. ಆರೆಂಜ್ ಜ್ಯೂಸ್ ಆ್ಯಡ್ ಮಾಡಿದ ಮೇಲೆ ಅದನ್ನು ಒಂದು 10 to 15 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಬೇಕು. ಅದನ್ನು ಕೈ ಆಡಿಸ್ತಾನೆ ಇರಿ. ಕೈ ಆಡಿಸ್ತಾ ಅದು ಕುದೀತಾ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಒಂದು 5 to 10 ಮಿನಿಟ್ಸ್ ಅದು ಆರಿದ ಮೇಲೆ ಅದನ್ನು ನಾನು ಈ ಲಾಲಿಪಾಪ್ ಮೌಲ್ಡ್ಸಿಗೆ ಎಲ್ಲನೂ ಹಾಕ್ತಿದ್ದೀನಿ. ಅದು ಹಾಕಿ ಒಂದು 30 to 40 ಮಿನಿಟ್ಸ್ ಬಿಟ್ಟರೆ ನಿಮ್ಮ ಲಾಲಿಪಾಪ್ ರೆಡಿ ಆಗುತ್ತೆ. ಮಕ್ಕಳಿಗೆ ಹೊರಗಿನ ಲಾಲಿಪಾಪ್, ಹೊರಗಿನ ಚಾಕ್ಲೇಟ್ಸ್ ಕೊಡೋದಕ್ಕಿಂತ ಮನೆಯಲ್ಲೇ ಒಂದು 30 ಮಿನಿಟ್ಸ್ ಸ್ಪೆಂಡ್ ಮಾಡಿ ಈ ಥರ ಅವ್ರಿಗೆ ಮಾಡ್ಕೊಡೋದು ಎಷ್ಟೋ ಒಳ್ಳೆಯದು. ನನ್ನ ಮಗಂಗಂತೂ ಲಾಲಿಪಾಪ್ ಅಂದರೆ ತುಂಬಾ ಇಷ್ಟ. ಅವನು ಇದನ್ನು ಎಂಜಾಯ್ ಮಾಡ್ಕೊಂಡು ತಿಂದ. ನೀವು ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರೆ ಅವರಿಗೂ ಈ ಥರ ಮಾಡಿಕೊಡಿ, ಖಂಡಿತ ಇಷ್ಟ ಆಗುತ್ತೆ. ನಾನು ಈ ಲಾಲಿಪಾಪ್ ಮೌಲ್ಡ್ನ ಆನ್ಲೈನಿಂದ ತರಿಸಿದ್ದೆ. ನಿಮಗೂ ಏನಾದರೂ ಇದ್ರ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.